ಡಿಯರ್ ಸ್ಟೂಡೆಂಟ್ಸ್, ಪಿ ಲಂಕೇಶ್ ಅವರು ಬರೆದಿರುವಂಥ ದ ಗಾರ್ಡನರ್ ಅನ್ನುವಂಥ ಪಾಠದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಕತೆ ಇದೆ. ಇದನ್ನು ತಾವೆಲ್ಲ ಕೇಳಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಇವಾಗ ಎಕ್ಸಾಮ್ ಹತ್ತಿರ ಬಂದಾಗ ಸ್ವಲ್ಪ ಟೈಮ್ ಇದ್ದಾಗ ಇದನ್ನು ಹೇಗೆ ರಿವಿಷನ್ ಮಾಡ್ಕೋಬೇಕು, ಹೇಗೆ ಕೀ ಪಾಯಿಂಟ್ಸ್ಗಳನ್ನ ಮಾಡಿಟ್ಕೋಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ದ ಗಾರ್ಡನರ್ ಇವರನ್ನ ಪಾಠದಲ್ಲಿ ದ ಓಲ್ಡ್ ಮ್ಯಾನ್ ಅಂತ ಅವಾಗ ಹೇಳ್ತಾ ಹೋಗಿದ್ದಾರೆ. ಅವನ ಬಗ್ಗೆ ಈ ಕತೆ ಇದೆ. ಹಾಗಾದ್ರೆ ಏನಿದೆ ನೋಡಿ. ಇಟ್ ಈಸ್ ದ ಸ್ಟೋರಿ ಆಫ್ ಎನ್ ಓಲ್ಡ್ ಮ್ಯಾನ್ ಹೂಮ್ ದ ಆಥರ್ ಮೆಟ್ ಇನ್ ಚನ್ನರಾಯಪಟ್ಟಣ. ಈ ಆಥರ್ ಆಗಿರ್ತಕ್ಕಂಥ ಪಿ ಲಂಕೇಶ್ ಅವರು ಚನ್ನರಾಯಪಟ್ಟಣದ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ತೆಂಗಿನ ತೋಟದಲ್ಲಿ ಇವನನ್ನು ನೋಡ್ತಾರೆ. ಅವನ ಕಥೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ದ ಓಲ್ಡ್ ಮ್ಯಾನ್ ಹ್ಯಾಡ್ ಕಮ್ ಫ್ರಾಮ್ ಫಾರ್ ಅವೇ ಟು ವರ್ಕ್ ಇನ್ ದ ಗಾರ್ಡನ್. ಆ ಓಲ್ಡ್ ಮ್ಯಾನ್ ಚನ್ನರಾಯಪಟ್ಟಣದವನಲ್ಲ, ತುಂಬ ದೂರದಿಂದ ಎಲ್ಲಿಂದಲೂ ತುಂಬ ನಡ್ಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಈ ಅಗ್ರಿಕಲ್ಚರಲ್ಲಿ ಕೃಷಿನಲ್ಲಿ ಅವನು ತುಂಬ ಪಳಗಿರ್ತಾನೆ, ತುಂಬ ಎಕ್ಸ್ಪೀರಿಯನ್ಸ್ ಇರ್ತದೆ. ಹಾಗಾಗಿ ಆ ತೆಂಗಿನ ತೋಟದ ಓನರ್ ಇವನನ್ನು ಕೆಲಸಕ್ಕೆ ಇಟ್ಕೊಳ್ತಾನೆ. ಆಮೇಲೆ ಏನಾಗುತ್ತೆ, ದ ಓನರ್ ಗ್ರ್ಯಾಜುವಲಿ ಬಿಗ್ಯಾನ್ ಟು ಫೀಲ್ ಫ್ರೀ ಆ್ಯಂಡ್ ಬಿಕೇಮ್ ಲೇಜಿ. ಎಲ್ಲ ಕೆಲಸನೂ ಆ ಓಲ್ಡ್ ಮ್ಯಾನೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಈ ಓನರ್ ಏನಿರ್ತಾನೆ ಆ ಪ್ಲಾಂಟೇಶನ್ದು ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ದಂಗೆ ಆಗಿಬಿಟ್ಟು ತುಂಬ ಲೇಜಿ ಆಗ್ತಾನೆ. ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳ್ತಾರೆ, ಆ ಓಲ್ಡ್ ಮ್ಯಾನ್ ಬಂದಮೇಲೆ ಆ ತೋಟದಲ್ಲಾಗಲಿ ಅಥವಾ ಓನರ್ ಜೀವನದಲ್ಲಾಗಲಿ ಏನೇನು ಚೇಂಜಸ್ ಆಯಿತು ಅಂತ ಕ್ವಶನ್ ಕೇಳ್ತಾರೆ. ಏನೇನು ಚೇಂಜಸ್ ಆಗುತ್ತೆ ನೋಡಿ. ದ ಓನರ್ಸ್ ಲೈಫ್ ಚೇಂಜ್ ಡ್ರಾಮ್ಯಾಟಿಕಲಿ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್. ಈ ಓಲ್ಡ್ ಮ್ಯಾನ್ ಬಂದುಬಿಟ್ಟು ಆ ತೆಂಗಿನ ತೋಟಕ್ಕೆ ಸೇರಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ, ಆವಾಗ ಆ ಓನರ್ ಲೈಫಲ್ಲಿ ತುಂಬ ಬದಲಾವಣೆಗಳಾಗುತ್ತೆ, ತುಂಬ ನಾಟಕೀಯ ಚೇಂಜಸ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ನೋಡಿ. ದ ಪೆಟ್ಟಿ ಥೆಫ್ಟ್ಸ್ ಇನ್ ದ ಗಾರ್ಡನ್ ಕೇಮ್ ಟು ಎನ್ ಎಂಡ್. ಆ ತೋಟದಲ್ಲಿ ಚಿಕ್ಕ ಪುಟ್ಟ ಕಳ್ತನ ಎಲ್ಲ ನಡೀತಾ ಇತ್ತು, ಕದ್ಕೊಂಡು ಹೋಗ್ತಾ ಇದ್ರು, ಅದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಯಾಕಂದರೆ ಅವ್ನು ಅಲ್ಲೇ ಉಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಓಲ್ಡ್ ಮ್ಯಾನ್. ಇನ್ಕಮ್ ಫ್ರಮ್ ದ ಗಾರ್ಡನ್ ಇಂಪ್ರೂವ್ಡ್ ಆ್ಯಂಡ್ ದ ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್. ಆ ತೆಂಗಿನ ತೋಟದಿಂದ ಬರ್ತಕ್ಕಂಥ ಇನ್ಕಮ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಕಳ್ತನ ಎಲ್ಲ ನಿಂತೋಗುತ್ತೆ. ತುಂಬ ಕಾಳಜಿ ವಹಿಸಿ ತುಂಬ ಕೇರ್ಫುಲ್ಲಾಗಿ ಆ ತೋಟ ನೋಡ್ಕೊಳ್ತಾ ಇದ್ದ ಓಲ್ಡ್ ಮ್ಯಾನ್. ಸೊ ಹಾಗಾಗಿ ಇನ್ಕಮ್ ಜಾಸ್ತಿ ಆಗುತ್ತೆ, ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್. ಈಗ ಎಷ್ಟು ಎಕರೆನೆಲ್ಲ ಒಂದು ತೆಂಗಿನ ತೋಟ ಮಾಡಿದ್ದಲ್ಲ ಅದು ಹಾಗೆ ಜಾಸ್ತಿ ಮಾಡ್ತಾ ಹೋಗ್ತಾನೆ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ದ ಓನರ್ ಬಿಕಮ್ ಲೆದರ್ಜಿಕ್ ಆ್ಯಂಡ್ ಸೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಬಟ್ ಆ ಓನರ್ ಏನಾಗ್ಬಿಡ್ತಾನೆ, ಲೆದರ್ಜಿಕ್ ಆಗ್ತಾನೆ, ಅಂದರೆ ಲೇಜಿ ಆಗಿಬಿಡ್ತಾನೆ. ಎಲ್ಲ ಕೆಲಸ ಆ ಓಲ್ಡ್ ಮ್ಯಾನೇ ಮಾಡ್ತಾ ಇರೋದ್ರಿಂದ ಇವನಿಗೆ ಮಾಡೋಕ್ಕೆ ಕೆಲಸನೇ ಇರಲಿಲ್ಲ, ತುಂಬ ಲೇಜಿ ಆಗಿಬಿಡ್ತಾನೆ. ಆ್ಯಂಡ್ ಸೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಇವನಿಗೆ ಕೆಲಸನೇ ಇರಲಿಲ್ಲ, ತೆಂಗಿನ ತೋಟಕ್ಕೂ ಕೆಲಸ ಮಾಡ್ಕೊಳ್ತಾ ಇದ್ದಾನೆ ಮುಂಚೆ. ಈಗ ಓಲ್ಡ್ ಮ್ಯಾನ್ ಬಂದಮೇಲೆ ಇವ್ನು ಕೆಲಸನೇ ಇಲ್ದಂಗೆ ಆಗಿಬಿಟ್ಟು ಕೆಲಸ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತಾನೆ. ಹಿಸ್ ವೆಲ್ತ್ ಆ್ಯಂಡ್ ಸೋಷಿಯಲ್ ಪ್ರೆಸ್ಟೀಜ್ ಹ್ಯಾಡ್ ರೈಸನ್ ಹೈಯರ್. ಹಿಸ್ ವೆಲ್ತ್, ಸಂಪತ್ತು ಜಾಸ್ತಿ ಆಯಿತು, ದುಡ್ಡು ಬರೋಕ್ಕೆ ಜಾಸ್ತಿ ಆಯಿತು ಅಲ್ವಾ, ಜಾಸ್ತಿ ತೋಟ ಆಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ಸೋಷಿಯಲ್ ಪ್ರೆಸ್ಟೀಜ್, ಸಾಮಾಜಿಕ ಒಂದು ಗೌರವ ಕೂಡ ಅವನಿಗೆ ಜಾಸ್ತಿ ಆಗುತ್ತೆ, ದೊಡ್ಡ ಮನುಷ್ಯ ಅಂತ ಅನ್ಕೊಂಡ್ಬಿಡ್ತಾನೆ. ಹಿ ಅಕ್ವೈರ್ಡ್ ನ್ಯೂ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ಟೌನ್ ಆ್ಯಂಡ್ ಇನ್ ಹಿಸ್ ಓನ್ ವಿಲೇಜ್ ಆ್ಯಸ್ ವೆಲ್. ಮಾಡೋಕ್ಕೆ ಕೆಲಸನೇ ಇಲ್ಲ ಅಂದ ತಕ್ಷಣ ಏನು ಮಾಡ್ತಾನೆ, ಪಕ್ಕದ ಊರಲ್ಲೂ ಕೂಡ ಫ್ರೆಂಡ್ಸನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ, ತಮ್ಮೂರಲ್ಲೂ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ತಾನೆ, ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಿ ಬಿಕೇಮ್ ಕ್ರೌಡೆಡ್ ವಿತ್ ಕಲರ್ಫುಲ್ ಇವೆಂಟ್ಸ್. ತುಂಬ ಜೀವನದಲ್ಲಿ ದೊಡ್ಡ ಮನುಷ್ಯ ಅಂದ್ಕೊಂಡು ಬರೀ ಅಲ್ಲಿ ಕಾರ್ಯಗಳು ನಡೀತಾ ಇದ್ರೆ ಹೋಗೋದು, ಒಂಥರ ಹಿರಿಯ ಮುಖಂಡನ ಥರ ಆಗಿಬಿಡ್ತಾನೆ ಇವನು. ಅಷ್ಟೇ ಆಗಲ್ಲ, ಅದ್ರ ಜೊತೆಗೆ ಏನಾಗುತ್ತೆ ನೋಡಿ, ಹಿ ವಾಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಅಡಲ್ಟರಿ. ಅಂದರೆ ವ್ಯಭಿಚಾರಕ್ಕೆ, ಕೆಟ್ಟ ಚಟಗಳನ್ನೆಲ್ಲ ಕರೀತಾನೆ, ವ್ಯಭಿಚಾರ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವಾಗೇನಾಗುತ್ತೆ, ಹಿಸ್ ವೈಫ್ ವಾಸ್ ವೆರಿ ಮಚ್ ವರಿಡ್. ಅವನ ಹೆಂಡತಿಗೆ ತುಂಬ ಚಿಂತೆ ಆಗಿಬಿಡ್ತದೆ. ಅವಳಿಗೊಂದು ಕನ್ಫ್ಯೂಷನ್ ಆಗುತ್ತೆ, ಈ ಓಲ್ಡ್ ಮ್ಯಾನ್ ಬಂದಮೇಲೆ ನಮಗೆ ಒಳ್ಳೇದಾಯ್ತಾ ಕೆಟ್ಟದ್ದಾಯ್ತಾ ಅಂತ ಕನ್ಫ್ಯೂಸ್ ಆಗುತ್ತೆ. ಒಳ್ಳೇದೇನಾಗುತ್ತೆ, ತೆಂಗಿನ ತೋಟ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ, ಕೆಲಸ ಕಡಿಮೆ ಆಗುತ್ತೆ. ಆದರೆ ಗಂಡನ ಜೀವನ ದಾರಿ ತಪ್ತಾ ಇರ್ತದಲ್ಲ, ಅದಕ್ಕೆ ಅವಳಿಗೊಂಥರ ಟೆನ್ಷನ್ ಆಗುತ್ತೆ. ಅವಾಗ ಒಂದಿನ ಸಂಜೆ ತೆಂಗಿನ ತೋಟಕ್ಕೆ ಹೋಗಿ ಆ ಓಲ್ಡ್ ಮ್ಯಾನ್, ತುಂಬ ವಯಸ್ಸಾಗಿತ್ತು ಅವನಿಗೆ, ಗಾರ್ಡನರ್, ಅವನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡಾಗ ಅವನು ಇವಳಿಗೊಂದು ಸ್ಟೋರಿ ಹೇಳ್ತಾನೆ. ಆ ಸ್ಟೋರಿ ಏನು ಅನ್ನೋದನ್ನು ಇವಾಗ ನೋಡ್ತಾ ಹೋಗಿ. ಒನ್ಸ್ ದೆರ್ ವಾಸ್ ಅ ವಿಲೇಜ್ ಆ್ಯಂಡ್ ಟೂ ರೈವಲ್ಸ್ ದೇರ್, ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಈ ಓಲ್ಡ್ ಮ್ಯಾನ್ ಆ ತೆಂಗಿನ ತೋಟದ ಓನರ್ ಹೆಂಡತಿಗೆ ಈ ಕತೆ ಹೇಳ್ತಾ ಇದ್ದಾನೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು, ಆ ಊರಲ್ಲಿ ಇಬ್ಬರಿದ್ರು, ತಮ್ಮಣ್ಣ ಮತ್ತು ಬಸವಯ್ಯ. ಅವರು ರೈವಲ್ಸ್ ಆಗಿದ್ರು. ರೈವಲ್ಸ್ ಅಂತಂದ್ರೇನು, ಶತ್ರು ಅಂತ ತಿಳ್ಕೊಬೇಡಿ, ಪ್ರತಿಸ್ಪರ್ಧಿ ಅಂತ ತಿಳ್ಕೊಳ್ಳಿ, ಎದುರಾಳಿ ಅಂತ ತಿಳ್ಕೊಳ್ಳಿ. ಈ ತಮ್ಮಣ್ಣನಿಗೆಲ್ಲ ಚೆನ್ನಾಗಿತ್ತು, 10 ಎಕರೆ ಜಮೀನಿತ್ತು, ಮನೆ ಇತ್ತು, ಆಳು ಕಾಳು ಎಲ್ಲ ಚೆನ್ನಾಗಿತ್ತು, ಹೇಳಿದ್ದನ್ನು ಕೇಳ್ತಕ್ಕಂಥ ಜನ ಇದ್ದರು. ಆದರೂ ಅವನಿಗೆ ಬಸವಯ್ಯ ಅಂತಕ್ಕಂಥ ಒಬ್ಬ ರೈವಲ್ ಇದ್ದ. ಅವ್ರ ಮಧ್ಯಕ್ಕೆ ಕಾಂಪಿಟೇಷನ್ ಇತ್ತು. ಹೇಗಿತ್ತು ಕಾಂಪಿಟೇಷನ್ ಅಂದರೆ, ಇಫ್ ತಮ್ಮಣ್ಣ ಬಾಟ್ 4 more acres adjacent to his land, ತನ್ನ ಜಮೀನಿಗೆ ಹತ್ತಿಕೊಂಡಿರ್ತಕ್ಕಂಥ ಒಂದು 4 ಎಕರೆ ಜಮೀನನ್ನು ತಮ್ಮಣ್ಣ ತಗೊಂಡ ಅಂದರೆ, ಬಸವಯ್ಯ ಆಲ್ಸೋ ಫಾಲೋಡ್ ದ ಶೂಟ್. ಬಸವಯ್ಯ ಕೂಡ ನಾನೇ ಕಡಿಮೆ ಆಗ್ಬೇಕಂತ ಅವನು ಕೂಡ ಜಮೀನು ತಗೋತಾ ಇದ್ದ. ಇಫ್ ಒನ್ ಹ್ಯಾಡ್ 10 ಫ್ರೆಂಡ್ಸ್, ಯಾರಿಗಾದ್ರೂ 10 ಜನ ಫ್ರೆಂಡ್ಸ್ ಇದ್ದರೆ, ದ ಅದರ್ಸ್ ಅಕ್ವೈರ್ಡ್ 15 ಅಡ್ಮೈಯರ್ಸ್. ಇನ್ನೊಬ್ಬ 15 ಜನನ ಫ್ರೆಂಡ್ಸ್ನ ಮಾಡ್ಕೊಳ್ತಾ ಇದ್ದ.
ಆಲ್ ದ ಲ್ಯಾಂಡ್ ಆಫ್ ದ ವಿಲೇಜ್ ಬಿಲಾಂಗ್ ಟು ಈದರ್ ತಮ್ಮಣ್ಣ ಆರ್ ಬಸವಯ್ಯ. ಹೀಗೆ ಜಮೀನು ತಗೊಳ್ಳೋದ್ರಲ್ಲಿ ಕಾಂಪಿಟೇಷನ್ ಆಗಿ ಏನಾಗುತ್ತೆ, ಆ ಇಡೀ ಊರಿನ ಜಮೀನನ್ನೆಲ್ಲ ಈ ತಮ್ಮಣ್ಣ ಮತ್ತು ಬಸವಯ್ಯ ಕೊಂಡ್ಕೊಂಡು ಬಿಡ್ತಾರೆ. ಬೇರೆಯವ್ರ ಜಮೀನೇ ಆ ಊರಲ್ಲಿ ಇರಲಿಲ್ಲ. ಅವಾಗ ಏನಾಗುತ್ತೆ, ತಮ್ಮಣ್ಣ ಹ್ಯಾಡ್ 1000 acres ಆ್ಯಂಡ್ ಬಸವಯ್ಯ ಹ್ಯಾಡ್ 800 acres. ಸೊ ಎಲ್ಲ ಜಮೀನು ಕೊಂಡ್ಕೊಂಡು ಆದಮೇಲೆ ತಮ್ಮಣ್ಣನ ಹತ್ರ 1000 ಎಕರೆ ಜಮೀನಿತ್ತು, ಬಸವಯ್ಯನ ಹತ್ರ 800 ಎಕರೆ ಜಮೀನಿತ್ತು. ಬಸವಯ್ಯನಿಗೆ ಒಂಥರ ಇನ್ಸಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಯಾಕೆಂದರೆ ಎದುರಾಳಿ ಹತ್ರ 1000 ಎಕರೆ ಜಮೀನಿದೆ ಅಂತ. ಬಸವಯ್ಯ ಅಕ್ವೈರ್ಡ್ 200 acres ಫೋರ್ಸಿಬಲಿ. ಬಸವಯ್ಯ ನಾನೇ ಕಡಿಮೆ ಆಗ್ಬೇಕಂತ ಏನು ಮಾಡ್ತಾನೆ, ತಮ್ಮ ಜನಗಳನ್ನ ಕರ್ಕೊಂಡು ಈ ತಮ್ಮಣ್ಣನ ಜಮೀನಲ್ಲಿ 200 ಎಕರೆ ಜಮೀನನ್ನು ಬೇಲಿ ಹಾಕ್ಕೊಂಡು ಅಕ್ವೈರ್ ಮಾಡ್ಕೊಂಡ್ಬಿಡ್ತಾನೆ. ಅವಾಗೇನಾಗುತ್ತೆ, ತಮ್ಮಣ್ಣಸ್ ಫಾಲೋವರ್ಸ್ ಸಜೆಸ್ಟೆಡ್ ಹಿಮ್ ವೇರಿಯಸ್ ವೇಸ್ ಟು ಗೆಟ್ ಬ್ಯಾಕ್ ಲ್ಯಾಂಡ್. ತಮ್ಮಣ್ಣನ ಸಪೋರ್ಟ್ ಮಾಡೋರು ಇದ್ರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ತಮ್ಮಣ್ಣನಿಗೆ ಬಂದು ಸಜೆಸ್ಟ್ ಮಾಡ್ತಾರೆ, ಈಗೇನು 200 ಎಕರೆ ಅವನು ಫೋರ್ಸಿಬಲಿ ಅಕ್ವೈರ್ ಮಾಡ್ಕೊಂಡಿದ್ದಲ್ಲ, ಅದನ್ನು ವಾಪಸ್ ಹೇಗೆ ತಗೋಬೋದು, ನಮಗೆಲ್ಲ ಗೊತ್ತು, ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತಾರೆ. ಏನೇನು ಸಜೆಸ್ಟ್ ಮಾಡ್ತಾರೆ, ಸಮ್ ಸಜೆಸ್ಟೆಡ್ ಅಪ್ರೋಚಿಂಗ್ ದ ಕೋರ್ಟ್ ಆಫ್ ಲಾ. ಕೆಲವೊಬ್ರು ಏನು ಹೇಳಿದ್ರು, ಕೋರ್ಟ್ಗೆ ಹೋಗೋಣ, ಕೇಸ್ ಹಾಕೋಣ ಅಂತ ಹೇಳ್ತಾರೆ. ಅದರ್ಸ್ ಟು ಫೈಲ್ ಎ ಕಂಪ್ಲೇಂಟ್ ಟು ದ ಪೊಲೀಸ್. ಇನ್ನು ಕೆಲವೊಬ್ರು ಏನು ಹೇಳಿದ್ರು, ಪೊಲೀಸರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು ತಮ್ಮಣ್ಣನಿಗೆ. ಸಮ್ ಸಜೆಸ್ಟೆಡ್ ಟು ಮ್ಯಾನ್ ಹ್ಯಾಂಡಲ್ ಬಸವಯ್ಯ. ಇನ್ನು ಕೆಲವೊಬ್ರು ಏನು ಹೇಳಿದ್ರು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು, ನೀವೇನೇ ಯೋಚನೆ ಮಾಡೋಕೆ ಹೋಗ್ಬೇಡಿ, ನಮ್ಮ ಹತ್ರ ತುಂಬ ಜನ ರೆಡಿ ಇದ್ದಾರೆ, ನೀವು ಹ್ಞೂ ಅಂದರೆ ಸಾಕು, ಬಸವಯ್ಯ ಚೆನ್ನಾಗಿ ಹೊಡೆದು ಬಿಟ್ಟಾದ್ರೂ ನಮ್ಮ ಜಮೀನನ್ನು ವಾಪಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸಜೆಸ್ಟ್ ಮಾಡಿದರು. ಆದರೆ ತಮ್ಮಣ್ಣನ ಮನಸ್ಸಲ್ಲಿ ಈ ಪೊಲೀಸು, ಕೋರ್ಟು, ಕೇಸು ಅಂತ ಅಲ್ದಾಡೋದು ಬೇಡ, ಈ ಬಸವಯ್ಯನಿಗೆ ಬುದ್ಧಿ ಕಲಿಸೋದಕ್ಕೆ ಅವನ ಹತ್ರ ಬೇರೆದೇ ಒಂದು ಐಡಿಯಾ ಇತ್ತು. ದ ರೈವಲ್ರಿ ಮೂಡ್ ಫ್ರಾಮ್ ವಿಸಿಬಲ್ ಟು ಇನ್ವಿಸಿಬಲ್. ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳಲ್ಲಿ ಅವ್ರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇತ್ತು. ಇವನು ಮನೆ ಕಟ್ಟಿದ್ರೆ ಅವನು ಮನೆ ಕಟ್ತಿದ್ದ, ಇವನು ಜಮೀನು ತಗೊಂಡ್ರೆ ಅವನು ಜಮೀನು ತಗೋತಾ ಇದ್ದ, ಇವನು 10 ಜನ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಅವನು ಜಾಸ್ತಿ ಜನ ಫ್ರೆಂಡ್ಸ್ ಮಾಡ್ಕೋತಾ ಇದ್ದ. ಇದೆಲ್ಲ ವಿಸಿಬಲ್. ಬಟ್ ಇನ್ವಿಸಿಬಲ್ ಲೆವೆಲಲ್ಲಿ ಕಾಂಪಿಟೇಷನ್ ಕೊಡೋದಕ್ಕೆ ರೆಡಿ ಆಗ್ತಾನೆ ತಮ್ಮಣ್ಣ. ಏನು ಮಾಡ್ತಾನೆ ನೋಡಿ, ತಮ್ಮಣ್ಣ ವಾಂಟೆಡ್ ಟು ಪುಟ್ ಆನ್ ಎಂಡ್ ಟು ದ ರೈವಲ್ರಿ. ಈ ತಮ್ಮಣ್ಣ ಮತ್ತು ಬಸವಯ್ಯನ ಮಧ್ಯಕ್ಕೆ ಏನು ರೈವಲ್ರಿ ಇತ್ತಲ್ಲ, ಇದಕ್ಕೆ ಹೆಂಗಾದ್ರೂ ಮಾಡಿ ಎಂಡ್ ಹಾಕಬೇಕು, ಬಸವಯ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಏನು ಮಾಡ್ತಾನೆ, ಹಿ ಸ್ಟಾರ್ಟೆಡ್ ಕಂಪೋಸಿಂಗ್ ಪೋಯಮ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಅವನು ಕವಿತೆಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಬ್ಯಾಲೆಡ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಈ ಲಾವಣಿ ಪದಗಳನ್ನ ಬರೆದ್ಬಿಟ್ಟು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್ ಮೇಡ್ ಎ ಮೆನ್ಷನ್ ಆಫ್ ಬಸವಯ್ಯಸ್ ಕ್ರುಯಾಲಿಟಿ ಆ್ಯಂಡ್ ಮೀನ್ನೆಸ್. ಅವನು ಬರೀತಕ್ಕಂಥ ಬ್ಯಾಲೆಡಲ್ಲಿ ಏನು ವಿಷಯ ಇರ್ತಾ ಇತ್ತು ಅಂದರೆ, ಈ ಬಸವಯ್ಯನ ಸ್ವಾರ್ಥತೆ ಏನಿತ್ತು, ಅವನ ಕ್ರೂರತೆ ಏನಿತ್ತು, ಅದನ್ನೇ ವಿಷಯವಾಗಿಟ್ಕೊಂಡು ಅವನು ಹಾಡುಗಳನ್ನ ಬರೆದು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ತುಂಬ ದೊಡ್ಡ ಪೋಯೆಟ್ ಅಂತ ಅನಿಸ್ಕೊಂಡು ಬಿಡ್ತಾನೆ. ಬಸವಯ್ಯ ಕೂಡ ತಾನು ಹಾಡುಗಳನ್ನ ಬರೆಯೋದಕ್ಕೆ ಟ್ರೈ ಮಾಡ್ತಾನೆ, ಬಟ್ ಸಕ್ಸಸ್ಫುಲ್ ಆಗಲ್ಲ. ಅದರಲ್ಲಿ ತಮ್ಮನ್ನು ಅವನಿಗೆ ಓವರ್ಟೇಕ್ ಮಾಡಕ್ ಆಗಲ್ಲ. ಸ್ಕಾಲರ್ಸ್ ಆಫ್ ಫೋಕ್ಲೋರ್ ವರ್ ಆಫ್ಟರ್ ಹಿಮ್. ಈ ಸ್ಕಾಲರ್ಸ್ ಆಫ್ ಫೋಕ್ಲೋರ್, ಈ ಜನಪದ ಸಾಹಿತ್ಯದ ಪಂಡಿತರು ಏನಿದ್ರು ಅವರೆಲ್ಲ ಈ ತಮ್ಮಣ್ಣನ ಹಿಂದೆ ಬೀಳ್ತಾರೆ. ಅಷ್ಟು ದೊಡ್ಡ ಕವಿ ಆಗಿದ್ದೆ ಇವನು. ಕ್ರಿಟಿಕ್ಸ್ ಸ್ಟಾರ್ಟೆಡ್ ಅನಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಹಿಸ್ ಸಾಂಗ್ಸ್. ಈ ಕ್ರಿಟಿಕ್ಸ್ ಏನಿದ್ದಾರೆ, ವಿಮರ್ಶಕರೆಲ್ಲ ಏನು ಮಾಡ್ತಾರೆ, ಆ ತಮ್ಮಣ್ಣ ಬರೆದಿರ್ತಕ್ಕಂಥ ಹಾಡುಗಳನ್ನ ಅನಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇರೆ ಭಾಷೆಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ. ಹಿ ವಾಸ್ ಫೆಲಿಸಿಟೇಟೆಡ್ ಆ್ಯಸ್ ದ ಬೆಸ್ಟ್ ಪೊಯೆಟ್ ಆಫ್ ಹಿಸ್ ಟೈಮ್. ಎಷ್ಟು ಫೇಮಸ್ ಆಗಿಬಿಟ್ಟ ತಮ್ಮಣ್ಣ ಈ ಹಾಡು ಬರಿತಾ ಅಂತಂದರೆ ಅವನಿಗೆ ಬೆಸ್ಟ್ ಪೊಯೆಟ್ ಆಫ್ ದ ಟೈಮ್ ಅಂತ ಅವಾರ್ಡ್ ಕೂಡ ಕೊಟ್ಟರು. ಬಟ್ ಈ ವಿಷಯದಲ್ಲಿ ಬಸವಯ್ಯನಿಗೆ ತಮ್ಮಣ್ಣನ ಓವರ್ಟೇಕ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಮ್ಮಣ್ಣ ಗ್ರೇಟ್ ಪೊಯೆಟ್ ಆಗಿಬಿಟ್ಟು ಜನಗಳಿಂದ ಎಲ್ಲ ಮೆಚ್ಚುಗೆ ಗಳಿಸ್ಕೊತಾನೆ. ಬಟ್ ಬಸವಯ್ಯನಿಗೆ ಏನೂ ಮಾಡೋಕ್ಕಾಗಲ್ಲ. ಅವನು ಒಳಗೆ ಅವಮಾನ ಆಗ್ತಾ ಇರ್ತದೆ. ಆ ಅವಮಾನ, ಆ ಹ್ಯುಮಿಲಿಯೇಷನ್ ಹೊರಗೆ ಬರೋದಕ್ಕೆ ಅವನೇನೇನು ಮಾಡ್ತಾನೆ ನೋಡಿ. ಹಿ ಸ್ಟಾರ್ಟೆಡ್ ಫಿಲ್ಲಿಂಗ್ ಹಿಸ್ ಲೈಫ್ ವಿತ್ ಆಲ್ ಕೈಂಡ್ಸ್ ಆಫ್ ಮೆಟೀರಿಯಲ್ ವೆಲ್ತ್. ಭೌತಿಕ ಸಂಪತ್ತು, ಚಿನ್ನ, ವಜ್ರ, ಮುತ್ತು, ಮನೆ ಅಲ್ವಾ, ಅಥವಾ ದುಡ್ಡಿರ್ಬೋದು, ಎಲ್ಲನೂ ತಗೊಂಬಂದು ತುಂಬಿಸ್ಕೊಂಡು ತಾನು ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಹಿ ಗಾಟ್ ಎ ಪೆಲೆಷಿಯಲ್ ಮ್ಯಾನ್ಷನ್ ಬಿಲ್ಟ್ ಫಾರ್ ಹಿಮ್ಸೆಲ್ಫ್. ಅರಮನೆ ಅಂತ ಮನೆ ಕಟ್ಟಿಸ್ಕೊಳ್ತಾನೆ. ಹಿ ಅಪಾಯಿಂಟೆಡ್ ಎ ನಂಬರ್ ಆಫ್ ಪರ್ಸನ್ಸ್ ಜಸ್ಟ್ ಟು ಪ್ರೇಸ್ ಹಿಮ್. ಇವನು ಹೊಗಳೋದಕ್ಕೆ ಯಾರೂ ಇರಲಿಲ್ಲ, ಹಾಗಾಗಿ ದುಡ್ಡು ಕೊಟ್ಟು ಸಂಬಳ ಕೊಟ್ಟು ಕೆಲವೊಂದು ಜನ ಇಟ್ಕೊಂಡೆ ಇವನು ಹೊಗಳೋದಕ್ಕೆ ಅಂತಾನೆ. ಹಿ ಬೆಡ್ಡೆಕ್ಟ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್, ಡೈಮಂಡ್ಸ್ ಆ್ಯಂಡ್ ಅದರ್ ಪ್ರೆಷಿಯಸ್ ಸ್ಟೋನ್ಸ್. ತನ್ನ ಮೈ ಮೇಲೆ ಚಿನ್ನ, ವಜ್ರ, ಮುತ್ತು ಎಲ್ಲ ಹಾಕೊಂಡು ಮೆರೆಯೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾನೆ. ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತಂದರೆ, ಇವನಿಗೆ ತಮ್ಮಣ್ಣನ ಥರ ಗ್ರೇಟ್ ಪೊಯೆಟ್ ಅಂತ ಅನಿಸ್ಕೊಳ್ಳೋಕೆ ಆಗಲಿಲ್ವಲ್ಲ. ಬಟ್ ಹೇಗಾದರೂ ಮಾಡಿ ತಾನು ದೊಡ್ಡವನು ಅನಿಸ್ಕೋಬೇಕಂತ ಇಷ್ಟೆಲ್ಲ ಮಾಡ್ತಾನೆ. ದೊಡ್ಡ ಮನೆ ಕಟ್ತಾನೆ, ಚಿನ್ನ, ಮುತ್ತು ಎಲ್ಲ ತಂದಿಟ್ಕೋತಾನೆ. ತುಂಬ ಜನ ಅವನು ಮನೆಯೇ ನೋಡಕ್ಕೆ ಬರ್ತಾ ಇದ್ರು, ಅಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದ. ಹಿಸ್ ವಿಸಿಟರ್ಸ್ ಟೋಲ್ಡ್ ಹಿಮ್ ದಟ್ ಹಿಸ್ ಹೌಸ್ ಲುಕ್ ಡಲ್ ಆ್ಯಂಡ್ ಎಂಟಿ ಬಿಕಾಸ್ ತಮ್ಮಣ್ಣಾಸ್ ಬುಕ್ಸ್ ವರ್ ನಾಟ್ ದೇರ್. ಅವನ ಮನೆ ನೋಡೋದಕ್ಕಂತ ಯಾರು ಜನ ಬರ್ತಾ ಇದ್ರು, ವಿಸಿಟರ್ಸ್ ಬರ್ತಾ ಇದ್ರು, ಅವರೆಲ್ಲ ಮನೆಯೆಲ್ಲ ನೋಡ್ಬಿಟ್ಟು ಹೇಳ್ತಿದ್ರು, ಮನೆ ಏನೋ ತುಂಬ ಚೆನ್ನಾಗಿದೆ, ಬಟ್ ಏನೋ ಒಂದು ಅಲ್ಲಿಲ್ಲ. ತಮ್ಮಣ್ಣ ಬರೆದಿರ್ತಕ್ಕಂಥ ಬುಕ್ ಒಂದು ಆ ಮನೆಯಲ್ಲಿ ಇತ್ತು ಅಂತಂದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಇಲ್ಲದೆ ಇರೋದಕ್ಕೆ ನಿಮ್ಮ ಮನೆ ಒಂಥರ ಡಲ್ ಆಗಿ ಎಂಟೆಕ್ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಅವನು ಮತ್ತಷ್ಟು ಹುರ್ಕೊಂಡು ಬಿಡ್ತಾ ಇದ್ದ.
ಸೊ ಹಿ ಸ್ಟಾರ್ಟೆಡ್ ಇನ್ವೈಟಿಂಗ್ ಸ್ಕಾಲರ್ಸ್, ಪೋಯಟ್ಸ್, ಮ್ಯೂಸಿಷಿಯನ್ಸ್ ಟು ಹಿಸ್ ಪ್ಲೇಸ್. ಸೊ ಹಾಗಾಗಿ ಏನು ಮಾಡ್ತಾನೆ, ಬೇರೆ ಬೇರೆ ಸ್ಕಾಲರ್ಸ್ಗಳನ್ನ, ಪಂಡಿತಗಳನ್ನ, ಕವಿಗಳನ್ನ, ಸಂಗೀತಗಾರನ್ನೆಲ್ಲ ಕರೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ತನ್ನ ಮನೆಗೆ. ಈ ರೀತಿಯಾಗಿ ಬಸವಯ್ಯ ಏನು ಮಾಡ್ತಾನೆ, ತಮ್ಮನನ್ನು ಓವರ್ಟೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ತಮ್ಮನನ್ನು ಹಾಗೆ ದೊಡ್ಡ ಕವಿ ಆಗೋದಕ್ಕೆ ಆಗೋದೇ ಇಲ್ಲ. ಆದರೆ ಈ ರೀತಿಯಾಗಿ ಸಂಪತ್ತನ್ನು ಗಳಿಸೋದ್ರ ಮೂಲಕ ಅವನು ತನಗೆ ತಾನೇ ಸಮಾಧಾನ ಮಾಡ್ಕೋತಿರ್ತಾನೆ. ಮುಂದೇನಾಗುತ್ತೆ ನೋಡಿ, ದ ಫೈನಲ್ ಸೊಲ್ಯೂಷನ್ ಟು ಎಂಡ್ ದ ರೈವಲ್ರಿ. ತಮ್ಮನ್ನ ಮತ್ತೆ ಬಸವಯ್ಯನ ಮಧ್ಯಕ್ಕೆ ಇದೇ ರೀತಿಯಾಗಿ ರೈವಲ್ರಿ ಕಾಂಪಿಟೇಷನ್ ಬೆಳಿತಾನೆ ಇತ್ತು. ಅದಕ್ಕೊಂದು ಎಂಡ್ ಹಾಡಬೇಕು ಅಂತ ತಮ್ಮನ್ನ ಡಿಸೈಡ್ ಮಾಡ್ತಾನೆ. ಏನೇನು ಮಾಡ್ತಾನೆ ನೋಡಿ, ತಮ್ಮನ್ನ ವಾಸ್ ಇಲ್, ಹಿಸ್ ಡಿಸೀಸ್ ವಾಸ್ ಬಸವಯ್ಯಾಸ್ ಹೆಲ್ತ್. ತಮ್ಮನ್ನ ಏನೋ ದೊಡ್ಡ ಕವಿ ಅಂತ ಅನಿಸ್ಕೊಂಡಿದ್ದ. ಬಸವಯ್ಯ ಅರಮನೆ ಅಂತ ಮನೆ ಕಟ್ಟಿಸ್ಕೊಂಡು ಓವರ್ಟೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಬಟ್ ತಮ್ಮನ ಥರ ಫೇಮಸ್ ಆಗೋಕ್ಕಾಗಿರಲಿಲ್ಲ. ಒಂದಿನ ತಮ್ಮನಿಗೆ ಹುಷಾರಿಲ್ಲ ಅನ್ನತಕ್ಕಂಥ ವಿಷಯ ಬಸವಯ್ಯನಿಗೆ ಬಂದ್ಬಿಟ್ಟುತ್ತೆ. ಇವನಿಗೆ ತುಂಬ ಖುಷಿ ಆಗಿಬಿಡ್ತದೆ. ಹೀಸ್ ಡಿಸೀಸ್ ವಾಸ್ ಬಸವಯ್ಯಾಸ್ ಹೆಲ್ತ್. ತಮ್ಮನ್ನ ಎಷ್ಟು ಅನಾರೋಗ್ಯ ಆಗ್ತಾನೆ ಅದು ಬಸವಯ್ಯನಿಗೆ ಆರೋಗ್ಯ ಅಂತ ಅನಿಸ್ಕೊಳ್ಳುತ್ತೆ. ಅವ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನೀನು ದೊಡ್ಡ ಕವಿ ಆದರೆ ಏನು, ದೊಡ್ಡ ದೊಡ್ಡ ಪೋಯಮ್ಗಳನ್ನ ಬರೆದ್ರೆ ಏನು, ಆರೋಗ್ಯನೇ ಇಲ್ಲ ಅಂತಂದರೆ ನಿನ್ನ ಸಾಧನೆ ಏನಕ್ಕೆ, ನನ್ನ ಥರ ಆರೋಗ್ಯ ನನಗಿಲ್ಲ ಅಂತ ಹೇಳ್ಬಿಟ್ಟು ತಾನು ಮತ್ತೊಬ್ಬರ ಮುಂದೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ತಮ್ಮನ್ನ ಥಾಟ್ ದ್ಯಾಟ್ ಡೆತ್ ವಾಸ್ ದ ಫೈನಲ್ ಸೊಲ್ಯೂಷನ್ ಟು ಎಂಡ್ ದೇರ್ ರೈವಲ್ರಿ. ತಮ್ಮನ್ನ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನೆ. ರೈವಲ್ರಿ ಏನಿತ್ತು ಇದಕ್ಕೊಂದು ಕೊನೆಗೆ ಅನಿಸ್ಬೇಕು, ಬಸವಯ್ಯನಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಹುಡುಕ್ತಾನೆ. ಅದೇ ಡೆತ್, ಸಾವು ಅನ್ನೋದು ಮಾತ್ರ ಈ ರೈವಲ್ರಿಗೆ ಎಂಡ್ ಹೇಳೋದಕ್ಕೆ ಸಾಧ್ಯ ಅಂತ ತಮ್ಮನ್ನ ಅನ್ಕೋತಾನೆ. ಹಿ ವೆಂಟ್ ಅವೇ ಫ್ರಮ್ ದೇರ್ ವಿಲೇಜ್. ಏನು ಮಾಡ್ತಾನೆ ಅಂದರೆ ಆ ಊರನ್ನೇ ಬಿಟ್ಬಿಟ್ಟು ತಮ್ಮನ್ನ ತುಂಬ ದೂರ ಹೋಗ್ಬಿಡ್ತಾನೆ. ಅವ್ನು ಸತ್ತೋಗ್ಬಿಟ್ಟ ಅಂತ ಅನ್ನೋ ಥರ ಸೀನ್ ಕ್ರಿಯೇಟ್ ಮಾಡಿಬಿಟ್ಟು ತಮ್ಮನ್ನ ದೂರ ಹೊರಟೋಗ್ಬಿಡ್ತಾನೆ. ಹೀಗೆ ತಮ್ಮನ್ನೇ ಇಲ್ಲ, ರೈವಲ್ರಿನೇ ಇಲ್ಲ ಅಂತಂದರೆ ಬಸವಯ್ಯನಿಗೇನೋ ಒಂಥರ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಸವಯ್ಯ ವಿತೌಟ್ ಎ ಕಾಂಪಿಟೇಷನ್, ಅವನಿಗೆ ಕಾಂಪಿಟೇಷನೇ ಇಲ್ದಂಗೆ ಆಗುತ್ತೆ. ಆ್ಯಂಡ್ ಎ ಮೀನಿಂಗ್ ಫಾರ್ ಹೀಸ್ ಲೈಫ್, ಕಾಂಪಿಟೇಷನೇ ಇಲ್ಲ ಅಂದರೆ ಜೀವನದಲ್ಲಿ ಏನು ಅರ್ಥನೇ ಇಲ್ಲ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಗಾಟ್ ಬೋರ್ಡ್ ಆ್ಯಂಡ್ ಡೈಡ್. ಸೊ ಯಾರೂ ಕಾಂಪಿಟೇಷನೇ ಇಲ್ಲ, ಮಾಡೋ ಕೆಲಸನೇ ಇಲ್ಲದಾಗ ಬೇಜಾರಾಗಿಬಿಟ್ಟು ಅವ್ನು ಹಾಗೆ ಕೊರಗ್ತಾ ಸತ್ತು ಹೋಗಿಬಿಡ್ತಾನೆ. ಅವನೇ ಸತ್ತೋದ್ಮೇಲೆ ಏನಾಗುತ್ತೆ, ತಮ್ಮನ್ನ ಫಾರ್ಗಾಟ್ ಹಿಸ್ ಸಾಂಗ್ಸ್. ತಮ್ಮನ್ನ ಆ ಬ್ಯಾಲೆಟ್ಸ್ಗಳನ್ನ ಬರಿತಾ ಇದ್ದ. ಏನಕ್ಕೆ ಬರಿತಾ ಇದ್ದ ಅಂದರೆ ಬಸವಯ್ಯನಿಗೆ ಬುದ್ಧಿ ಕಲಿಸೋದಕ್ಕೆ, ಬಸವಯ್ಯನಿಗೆ ಹಿಂದೆ ಹಾಕೋದಕ್ಕೆ ಬರಿತಾ ಇದ್ದ. ಈಗ ಬಸವಯ್ಯನೇ ಸತ್ತೋದ್ಮೇಲೆ ತಮ್ಮನಿಗೆ ಆ ಬ್ಯಾಲೆಟ್ಸ್ ಏನಕ್ಕೆ ಬೇಕು ಅದನ್ನು ಕೂಡ ಬಿಟ್ಬಿಟ್ಟ. ಆ್ಯಂಡ್ ಬಿಕೇಮ್ ನಾನ್ ಎಂಟಿಟಿ. ಹೀಗೆ ಹಾಡು, ಕೀರ್ತಿ ಎಲ್ಲನೂ ಮರೆತುಬಿಟ್ಟು ತಾನು ಏನು ಅಲ್ಲ ಅನ್ನೋರ ಥರ ಆಗಿಬಿಡ್ತಾನೆ. ಯಾವಾಗ ನಮ್ಮ ಜೀವನದಲ್ಲಿ ಕಾಂಪಿಟೇಷನ್ ಇರ್ತದೋ, ನಮಗೆ ಎದುರಾಳಿಗರು ಇರ್ತಾರೋ, ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇರ್ತೀವಿ. ಇಲ್ಲಿ ಪಿ ಲಂಕೇಶ್ ಅವರು ಅಮೆರಿಕ ಮತ್ತು ರಷ್ಯಾದ ಉದಾಹರಣೆ ಕೊಡ್ತಾರೆ. ರಷ್ಯಾ ಏನಾದರೂ ಅಮೆರಿಕಕ್ಕೆ ನಾನು ನಿನ್ನ ಶತ್ರುನೇ ಅಲ್ಲ, ನಾನು ನಿನ್ನ ಮೇಲೆ ಯುದ್ಧನೇ ಮಾಡಲ್ಲ ಅಂತ ಹೇಳಿದಾಗ ಅಮೆರಿಕಕ್ಕೆ ಆಗ್ತಕ್ಕಂಥ ಬೇಜಾರಿದೆಯಲ್ಲ ಅದು ಬಸವಯ್ಯನಿಗಾಗಿತ್ತು. ಯಾಕೆಂದರೆ ನಮ್ಮ ಶತ್ರುನೇ ಇಲ್ಲ ಅಂತಂದರೆ ನಾವು ಇಷ್ಟು ದೊಡ್ಡ ಆರ್ಮಿ ಮಾಡ್ಕೊಂಡಿದ್ದೀವಿ, ಇಷ್ಟೊಂದು ವೆಪನ್ಸ್ ಎಲ್ಲ ತೊಗೊಂಡಿದ್ದೀವಿ, ಇಷ್ಟೊಂದು ರೆಡಿ ಮಾಡ್ಕೊಂಡಾಗ ನಮಗೆ ಶತ್ರುನೇ ಇಲ್ಲ ಅಂತಂದಾಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಜೀವನದಲ್ಲಿ ಮೀನಿಂಗೇ ಇಲ್ದಂಗೆ ಆಗುತ್ತೆ. ಹಾಗೇನೆ ಬಸವಯ್ಯನಿಗೆ ತಮ್ಮನ್ನ ಊರು ಬಿಟ್ಟು ಹೋದ್ಮೇಲೆ ಸತ್ತಿದ್ದಾನೆ ಅಂತ ತಿಳ್ಕೊಂಬಿಟ್ಟು ಬಸವಯ್ಯ ಸತ್ತೋಗ್ತಾನೆ. ಬಸವಯ್ಯ ಸತ್ತೋದ್ಮೇಲೆ ತಮ್ಮನ್ನ ತನ್ನ ಹಾಡುಗಳನ್ನ, ಬ್ಯಾಲೆಟ್ಗಳನ್ನ ಎಲ್ಲ ಮರೆತುಬಿಟ್ಟು ತಾನೊಬ್ಬ ನಾನ್ ಎಂಟಿಟಿ ಆಗ್ತಾನೆ. ಬೈ ಟೆಲ್ಲಿಂಗ್ ದಿಸ್ ಸ್ಟೋರಿ ಓಲ್ಡ್ ಮ್ಯಾನ್ ಟೋಲ್ಡ್ ದ್ಯಾಟ್ ಹಿ ವಾಸ್ ನನ್ ಅದರ್ ದ್ಯಾನ್ ತಮ್ಮನ್ನ. ಈ ರೀತಿಯಾಗಿ ಈ ಕಥೆನ ಹೇಳ್ತಾ ಆ ಗಾರ್ಡ್ನರ್ ಓಲ್ಡ್ ಮ್ಯಾನ್ ಇದೆಲ್ಲ ಆ ಓನರ್ ಹೆಂಡತಿಗೆ ಹೇಳ್ತಾನೆ, ಆ ತಮ್ಮನ್ನ ಬೇರೆ ಯಾರು ಅಲ್ಲ ನಾನೇ ಅಂತ ಹೇಳ್ತಾನೆ. ಹಾಗಂತ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ದೆ ಅಂತ ನೀವೇನೀಗ ಮತ್ತೆ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಆಸ್ಟ್ ಓನರ್ಸ್ ವೈಫ್ ಟು ಫಾರ್ಗೆಟ್ ದ ಸ್ಟೋರಿ. ಆ ಕಥೆನ ಮರ್ತು ಬಿಡಿ, ಎಲ್ಲೋ ಕನಸಲ್ಲಿ ಕಂಡಿದ್ದೀನಿ ಅನ್ನೋ ಥರ ಮರ್ತು ಬಿಡಿ ಅಂತ ಹೇಳ್ಬಿಟ್ಟು ಈ ಸ್ಟೋರಿ ಅಲ್ಲಿಗೆ ಎಂಡ್ ಆಗುತ್ತೆ. ಇದಿಷ್ಟು ದ ಗಾರ್ಡ್ನರ್ ಅನ್ನುವಂಥ ಪದದಲ್ಲಿ ಬರ್ತಕ್ಕಂಥ ಮೇನ್ ಕೀ ಪಾಯಿಂಟ್ಸ್. ಈ ಕೀ ಪಾಯಿಂಟ್ಸ್ಗಳನ್ನ ಯಾವ ಥರ ಡಿವೈಡ್ ಮಾಡಿದ್ದೀನಿ ಅಂದರೆ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಕೇಳಿದರೆ ಆ ಆನ್ಸರನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಈ ರೀತಿ ಪಾಯಿಂಟ್ಸ್ಗಳನ್ನ ಮಾಡಿದ್ದೀನಿ. ತಾವು ಈ ಥರ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಇನ್ನು 10 ಮಿನಿಟ್ಸಲ್ಲಿದ್ದಾಗ ಇದನ್ನು ಒಂದು ಸಾರಿ ನೋಡ್ಕೊಂಡು ಹೋಗ್ಬಿಡಿ. ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಏನೇ ಕ್ವಶನ್ಗಳನ್ನ ಕೇಳಿದರೂ ಕೂಡ ತಾವು ಆನ್ಸರ್ ಮಾಡೋದಕ್ಕೆ ರೆಡಿ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.